ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಕಂಡಲ್ಲಿ ಕಸ ಹಾಕುವವರ ಮೇಲೆ ನಗರಸಭೆಯ ಹದ್ದಿನ ಕಣ್ಣು. ಕಸ ಹಾಕುವ ಮುನ್ನ 100 ಬಾರಿ ಯೋಚಿಸಿ. ನಗರಸಭೆಯೊಂದಿಗೆ ಸಹಕರಿಸಿ, ನಗರದ ಅಂದ ಹೆಚ್ಚಿಸಿ, ಸ್ವಚ್ಛತೆಯೊಂದಿಗೆ. ದಾಂಡೇಲಿ ನಗರದಲ್ಲಿ ಇತ್ತೀಚೆಗೆ ಕಂಡಲ್ಲಿ ಕಸ ಹಾಕುವುದು ಹೆಚ್ಚುತ್ತಿದೆ. ಇದರಿಂದ ಮಳೆಗಾಲವಾದ ಕಾರಣ ವಿಲೇವಾರಿ ಮಾಡಲು ಕಷ್ಟವಾಗಿ ದುರ್ನಾತ ಆಗುತ್ತಿರುವುದನ್ನು ಎಲ್ಲರೂ ನೋಡುತ್ತಿದ್ದೇವೆ. ಜನರು ಮಾಡುವ ಬೇಜವಾಬ್ದಾರಿತನದ ಕೆಲಸದಿಂದ ನಗರದಲ್ಲಿ ಅಸ್ವಚ್ಛತೆಯನ್ನು ಹೆಚ್ಚಾಗಿದೆ. ಈ ಕುರಿತು ಖಾಲಿ ಡಿಜಿಟಲ್ ವಾಹಿನಿಯ ವತಿಯಿಂದ ಸಾರ್ವಜನಿಕರ ಆಗ್ರಹದ ಮೇರೆಗೆ ಅಧಿಕಾರಿಗಳು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ವರದಿ ಮಾಡಲಾಗಿತ್ತು. ಅಧಿಕಾರಿ ಎಚ್ಚೆತ್ತು ನ್ಯಾಯಾಲಯದ ಕಾಂಪೌಂಡ್ ಪಕ್ಕದ ರಸ್ತೆ ನಗರಸಭೆಯವರು ಸ್ವಚ್ಛಗೊಳಿಸಿದರು. ಆದರೆ ಪುನಃ ಅಲ್ಲಿ ಜನರು ಕಸ ಹಾಕಿರುವುದು ಅಧಿಕಾರಿಗಳು ಗಮನಕ್ಕೆ ಬಂದಿದೆ. ತಕ್ಷಣವೇ ಅಧಿಕಾರಿಗಳು ಕಸ ಹಾಕಿದಾಗ ವ್ಯಕ್ತಿಯಿಂದಲೇ ಕಸ ತೆರವುಗೊಳಿಸಿದೆ. ನಗರ ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳೊಂದಿಗೆ ಕೈ ಜೋಡಿಸಬೇಕು. ಅಲ್ಲಿ ಮತ್ತೆ ಕಸ ಹಾಕದಂತೆ ನೋಡಿಕೊಳ್ಳಬೇಕು. ನಿಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಹಕರಿಸಿ. ಎಲ್ಲೆಂದರಲ್ಲಿ ಕಸ ಹಾಕುವವರ ಮೇಲೆ ನಗರಸಭೆಯ ಕಣ್ಣಿದೆ, ಎಚ್ಚರವಿರಲಿ. ದಾಂಡೇಲಿ ಜನವಸತಿ ಪ್ರದೇಶದಲ್ಲಿ ಮೊಸಳೆ ಕಾಣಿಸಿಕೊಂಡರೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ. ಎಸಿಎಫ್ ಸಂತೋಷ್ ಚವ್ಹಾಣ್. ಮೊಸಳೆ ರಕ್ಷಣೆಗೆ ನುರಿತ ರ್ಯಾಫ್ಟಿಂಗ್ ತಂಡ ಸಜ್ಜಾಗಿದೆ. ಮೊಸಳೆ ಕಂಡ ತಕ್ಷಣವೇ ಅದನ್ನು ಹಿಂಸಿಸದೆ ಅರಣ್ಯ ಸಿಬ್ಬಂದಿಗೆ ಮಾಹಿತಿ ನೀಡಿ ಮೊಸಳೆ ರಕ್ಷಣೆಗೆ ಸಹಕರಿಸಿ. ನಿರಂತರ ಮಳೆಯಿಂದಾಗಿ ಕಾಳಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ನದಿ ಪಾತ್ರ ಹಾಗೂ ದಾಂಡೇಲಿ ನಗರದಲ್ಲಿ ಮೊಸಳೆಗಳು ಕಾಣಿಸಿಕೊಳ್ಳುತ್ತಿವೆ. ಈ ಕುರಿತು ಮೊಸಳೆ ಕಾಣಿಸಿಕೊಂಡಾಗ ಜನರು ಏನು ಮಾಡಬೇಕು, ಆ ವನ್ಯಜೀವಿ ಯಾವ ರೀತಿ ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ದಾಂಡೇಲಿ ಎಸಿಎಫ್ ಸಂತೋಷ್ ಚವ್ಹಾಣ್ ಖಾಲಿ ಡಿಜಿಟಲ್ ವಾಹಿನಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ. ಕಳೆದ ಒಂದು ವಾರದಲ್ಲಿ ದಾಂಡೇಲಿ, ಬೈಲ್ಪಾರ್, ಅಂಬೇವಾಡಿ, ವಿನಾಯಕ್ ನಗರ್, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಸೇರಿದಂತೆ ಅನೇಕ ಕಡೆ ಮೊಸಳೆ ಮತ್ತು ಮೊಸಳೆ ಮರಿಗಳು ಕಾಣಿಸಿಕೊಂಡ ಜನರಲ್ಲಿ ಆತಂಕ ಉಂಟು ಮಾಡಿದವು. ಈಗ ಎಚ್ಚೆತ್ತುಕೊಂಡ ಇಲಾಖೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನುರಿತ ರ್ಯಾಫ್ಟಿಂಗ್ ತಂಡದೊಂದಿಗೆ ವಿಶೇಷ ಪಡೆಯನ್ನು ಕಟ್ಟಿಕೊಂಡು ಮೊಸಳೆ ರಕ್ಷಣೆಗೆ ನಿಂತಿದೆ. ಸಾಗರ್, ಸುದೀಪ್ ಗೌಡ, ರಫೀಕ್, ಚಂದ್ರು, ಶ್ರೀಶೈಲ್ ಇವರುಗಳನ್ನು ಒಳಗೊಂಡ ತಂಡವಿದೆ. ದಾಂಡೇಲಿ ಜನರಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಈಗ ಮಳೆಗಾಲ ಸಮಯದಲ್ಲಿ ನಮ್ಮ ಕಾಳಿ ನದಿಯಿಂದ ಮೊಸಳೆಗಳು ದಾಂಡೇಲಿ ನಗರದ ಒಳಗಡೆ ಬರುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿರುತ್ತವೆ. ದಾಂಡೇಲಿ ನಗರದಲ್ಲಿ ಮೊಸಳೆಗಳು ಕಂಡು ಬಂದಲ್ಲಿ ಜನರು ಯಾರೂ ಗಾಬರಿಯಾಗಬಾರದು. ಕೂಡಲೇ ನಮ್ಮ ದಾಂಡೇಲಿ ನಗರದ ಅರಣ್ಯ ಇಲಾಖೆಯ ಯಾವುದಾದರೂ ಸಿಬ್ಬಂದಿಗಳಿಗೆ ವಿಷಯವನ್ನು ಮುಟ್ಟಿಸಿದಾಗ ಕೂಡಲೇ ತ್ವರಿತವಾಗಿ ನಾವು ಆ ಸದರಿ ಮೊಸಳೆಗಳನ್ನು ಹಿಡಿದುಬಿಟ್ಟು ಮತ್ತು ವಾಪಸ್ ನಾವು ಕಾಳಿ ನದಿಗೆ ಬಿಡಲು ಪ್ರಯತ್ನಿಸ್ತೀವಿ. ನಮ್ಮಲ್ಲಿ ಈಗಾಗಲೇ ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ನುರಿತ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ. ದಾಂಡೇಲಿ ಮತ್ತು ವಿರ್ನೋಳಿ ವಲಯದ ಸಿಬ್ಬಂದಿಗಳಿಂದ ಒಂದು ರೆಸ್ಪಾನ್ಸ್ ಟೀಮ್ ಅನ್ನು ತಯಾರಿಸಲಾಗಿದೆ. ಅವರು ತುಂಬಾ ಈ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಮತ್ತು ನುರಿತ ತಂಡದಾರರಾಗಿದ್ದಾರೆ. ನಮ್ಮ ಚಂದ್ರು ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಆಮೇಲೆ ನಮ್ಮ ರಫೀಕ್ ಆಗಿರ್ಬೋದು, ಶ್ರೀಶೈಲ್ ಆಗಿರ್ಬೋದು, ಮತ್ತೆ ಸಂದೀಪ್ ಗೌಡ ಆಗಿರ್ಬೋದು, ಹೀಗೆ ಒಂದು ನುರಿತ ತಂಡ ಇದೆ. ಒಂದು 7-8 ಜನರ ತಂಡ ಇದೆ. ಆದ್ದರಿಂದ ಕೂಡಲೇ ಎಲ್ಲ ದಾಂಡೇಲಿ ಜನರಿಗೆ ಮನವಿ ಏನಪ್ಪಾ ಅಂತಂದ್ರೆ, ತಾವು ಮೊಸಳೆಗಳನ್ನ ತಮ್ಮ ಗಲ್ಲಿಗಳಲ್ಲಿ ಅಥವಾ ಓಣಿಗಳಲ್ಲಿ ಅಥವಾ ರಸ್ತೆ ಮೇಲೆ ಕಂಡು ಬಂದಲ್ಲಿ ಯಾರೂ ಗಾಬರಿಯಾಗುವುದು ಬೇಡ. ಕೂಡಲೇ ತಕ್ಷಣವೇ ನಮ್ಮ ಅರಣ್ಯ ಇಲಾಖೆಗೆ ಸುದ್ದಿಯನ್ನ ಮುಟ್ಟಿಸಿದಾಗ ಕೂಡಲೇ ನಾವು ತ್ವರಿತವಾಗಿ ನಾವು ಆ ಸ್ಥಳಕ್ಕೆ ಬಂದು ಸದರಿ ಮೊಸಳೆಯನ್ನ ಹಿಡಿದು ಕಾಳಿ ನದಿಗೆ ಪುನಃ ಬಿಡಲು ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ.